My dear students, boys and girls, and my close friends and viewers of this channel, now I will give some general knowledge information and some including questions. ಸೊ ಸಾಮಾನ್ಯ ಧ್ಯಾನದ ಮಾಹಿತಿ ಬಗ್ಗೆ ನಿಮಗೆ ಆದಷ್ಟು ಮಟ್ಟಿಗೆ ಈ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ನಂಬರ್ 1, ಸ್ವತಂತ್ರ ಭಾರತದ ಪ್ರಥಮ ಗೃಹ ಮಂತ್ರಿ ಯಾರಾಗಿದ್ದರು? ಸೊ ಇದರ ಉತ್ತರ ಅಲ್ಲೇ ಕೊಟ್ಟಿದ್ದೇನೆ, ಅದರ ಮುಂದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ರೀತಿ ಸ್ವತಂತ್ರ ಭಾರತದ ಪ್ರಥಮ ರಕ್ಷಣಾ ಮಂತ್ರಿ ಸರ್ದಾರ್ ಬಲ್ದೇವ್ ಸಿಂಗ್. ಸೊ ಭಾರತದ ಉದ್ಯಮದ ಪಿತಾಮಹ ಯಾರು? ಎಂ ಶೇಠ್ಜಿ ನುಸರ್ವಾನ್ಜಿ ಟಾಟಾ, ಅಂದರೆ ಜಿ ಎಂ ಶೇಠ್ಜಿ ಟಾಟಾ ಅಂತ ಹೇಳ್ತಾರೆ. ಸೊ ಅಲ್ಲಿ ಅವರು ಪಿತಾಮಹ ಅಂದರೆ ಇಲ್ಲಿ ಅರ್ಥ ಫೌಂಡರ್. ಅವರು ಫೌಂಡರ್ ಮಾಡಿ ಅದೊಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಸ್ಟೀಲಿನ ಉದ್ಯಮ, ಕಬ್ಬಿಣ ಮತ್ತು ಸ್ಟೀಲ್, ಐರನ್ ಆ್ಯಂಡ್ ಸ್ಟೀಲ್ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಜಮ್ಷೆಡ್ಪುರದಲ್ಲಿ ಜಮ್ಷೆಡ್ಪುರ್ ಈ ನಗರದಲ್ಲಿ ಅವರು ಆರಂಭಿಸಿ ಅದನ್ನು ಅತ್ಯುತ್ತಮ ಮಟ್ಟದಲ್ಲಿ ಅದನ್ನು ನಡೆಸುತ್ತಾ ಇದ್ದಾರೆ. ಈಗಲೂ ಇದೆ ಅದು. ಈಗ ಇರುವವರು ಅವರ ಗ್ರ್ಯಾಂಡ್ ಸನ್, ಅವರ ಮಗ. ಇವರ ನಂತರ ಜೆ ಆರ್ ಡಿ ಟಾಟಾ ಅಂತಿದ್ದರು. ಅದರ ನಂತರ ರತನ್ ಟಾಟಾ. ಸೊ ಈಗ ಇತ್ತೀಚೆಗೆ ಅವರು ತೀರಿ ಹೋದರು, ಇಲ್ಲ ಅವರು. ಸೊ ಆದರೂ ಅವರು ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಟಾಟಾ ಅವರ ಹೆಸರಲ್ಲಿ ಉದ್ಯಮಗಳು ತುಂಬ ಇವೆ. ಸೊ ಅದಕ್ಕೋಸ್ಕರ ಅವರಿಗೆ ಉದ್ಯಮದ ಪಿತಾಮಹ ಅಂತ ನಾವು ಕರಿತೇವೆ. ನೆಕ್ಸ್ಟು, ಪ್ರಪಂಚದ ಅತಿ ಹೆಚ್ಚು ಉತ್ಪಾದನೆಯ ಪ್ರಥಮ ಸ್ಥಾನ. ಪ್ರಪಂಚದಲ್ಲಿ ಅತಿ ಹೆಚ್ಚು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇರುವುದು ಭಾರತಕ್ಕೆ. ಅದು 209 ಮಿಲಿಯನ್ ಟನ್. ನೆಕ್ಸ್ಟ್ 5ನೇದು, ಅತಿ ಹೆಚ್ಚು ಉತ್ಪಾದನೆ ಹಾಲು. ದ್ವಿತೀಯ ಸ್ಥಾನ ಅಮೆರಿಕಕ್ಕಿದೆ, 103 ಮಿಲಿಯನ್ ಟನ್. 6, ಬಂಗಾರದಲ್ಲಿ ಹೆಚ್ಚು ನಿಕ್ಷೇಪ ಇರುವುದು ಇಲ್ಲಿ ಅಮೆರಿಕದಲ್ಲಿ, ಅದು ಪ್ರಥಮ ಸ್ಥಾನದಲ್ಲಿದೆ. ಅದೇ ರೀತಿ ಅತಿ ಹೆಚ್ಚು ನಿಕ್ಷೇಪ ಇರುವುದು ದ್ವಿತೀಯ ಸ್ಥಾನ ಯಾರಿಗಿದೆ? ಜರ್ಮನಿಗಿದೆ. ಜರ್ಮನಿ ಅದು 3352 ಟನ್. ಈ ಜಗತ್ತಿನಲ್ಲೇ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಪ್ರಥಮ ಸ್ಥಾನ ಅಮೇರಿಕ. ಈ ಪ್ರಪಂಚದ ಶ್ರೀಮಂತರು ಪ್ರಥಮವಾಗಿ ಅತ್ಯಂತ ಶ್ರೀಮಂತ ಇರುವುದು, ಇದು 2024 ಪ್ರಕಾರ, ಈಗ ಬದಲಾಗಿದೆ. ಇದು ಎಲಾನ್ ಮಸ್ಕ್, ಅಮೇರಿಕದವರು, 480.5 ಬಿಲಿಯನ್. ಇದು ಸಮೀಕ್ಷೆ 24 ಪ್ರಕಾರ. ನೆಕ್ಸ್ಟ್, ಪ್ರಪಂಚದಲ್ಲಿ ಅತಿ ದೊಡ್ಡ ಕಾಡು ಇರುವ ಪ್ರದೇಶ ಅಮೆಜಾನ್. ಅದಕ್ಕೆ ಮಳೆಕಾಡು ಅಂತ ಹೆಸರಿದೆ. ಅದು 6.7 ಮಿಲಿಯನ್ ಕಿಲೋಮೀಟರ್ ದೊಡ್ಡದಿದೆ. ಅದರ ವಿಸ್ತಾರ ಅಷ್ಟು ದೊಡ್ಡದಿದೆ. ವಿಶ್ವದ ಅತಿ ಎತ್ತರದ ಗಡಿ ಪ್ರದೇಶದ ಪರ್ವತ ಶ್ರೇಣಿ ಇರೋದು ಸಿಯಾಚೆನ್, ಲಡಖ್ನಲ್ಲಿ, ಭಾರತದ ಗಡಿ. ಇದಕ್ಕೆ ಮೊದಲು ಸಿಯಾಚೆನ್ ಪ್ರದೇಶದ ಬಗ್ಗೆ ನಮಗೆ ತಿಳಿದ ಮಟ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದು ಜಗತ್ತಿನಲ್ಲಿಯೇ ಅತಿ ಎತ್ತರದ ಭೂಪ್ರದೇಶ, ಗಡಿ ಪ್ರದೇಶ.
ಅದು ಭಾರತಕ್ಕೆ ಸಿಕ್ಕಿದೆ, ಬಂದಿದೆ. ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಅಂಟಾರ್ಕಟಿಕ್, 14.2 ಮಿಲಿಯನ್ ಚದರ ಕಿಲೋಮೀಟರ್. ಇದಕ್ಕಿಂತ ಮೊದಲು ಸಹಾರಾ ಮರುಭೂಮಿ ಅಂತಿತ್ತು, ತುಂಬ ದೊಡ್ಡದು. ಈಗ ಇದು ಅದಕ್ಕಿಂತಲೂ ಜಾಸ್ತಿ ವ್ಯಾಪಿಸಿದೆ. ಈಗ ಇದು ಅಂಟಾರ್ಕಟಿಕ್ ಪ್ರಥಮ ಸ್ಥಾನದಲ್ಲಿದೆ. ಭಾರತದ ಬ್ರಿಟಿಷ್ ಆಳ್ವಿಕೆಯ ಕೊನೆಯ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಂಗ್. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು? ರಾಜಗೋಪಾಲಾಚಾರಿ. ಇವರು ತಮಿಳುನಾಡು ಮೂಲದವರು. ಇವರು ಆವಾಗ ಗವರ್ನರ್ ಜನರಲ್ ಅಂತ ಹೇಳಿದರೆ ಸ್ವತಂತ್ರ ಸಿಕ್ಕಿದಾಗ ವಿಲಿಯಂ ಬೆಂಟಿಂಗ್ ಗವರ್ನರ್ ಜನರಲ್ ಆಗಿದ್ದರು. ಸೊ ಅವರ ಖಾತೆ ಬಿಟ್ಟುಕೊಡುವಾಗ, ಭಾರತಕ್ಕೆ ಬಿಟ್ಟುಕೊಡುವಾಗ ಅವರಿದ್ದರು. ಸೊ ಅವರಿಂದ ರಾಜಗೋಪಾಲಾಚಾರಿಯವರು ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. 15ನೇದು ಭಾರತದ ಕೃಷಿ ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್ ಅಂತೇಳಿ. ಅವರು ಸಾವಿರಾರು ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಅದರಲ್ಲೇ ಒಂದು ತುಂಬ ಸಾಧನೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿ MS ಸ್ವಾಮಿನಾಥನ್ ಅಂದರೆ. ಸೊ 16 ಸೆಣಬು ಮತ್ತು ಹತ್ತಿ ಉತ್ಪಾದನೆ ಅತಿ ದೊಡ್ಡ ದೇಶ ಜಗತ್ತಿನಲ್ಲೇ ಭಾರತ. ಸೆಣಬು ಮತ್ತು ಹತ್ತಿ ಉತ್ಪಾದನೆಯ ದೇಶ, ಅತಿ ದೊಡ್ಡ ದೇಶ. ಸೊ ಇದು ಈ ಪುಟದಲ್ಲಿ 16 ಮಾಹಿತಿಯನ್ನು ಕೊಡಲಾಗಿದೆ. ಸೊ ಕೊನೆಯಲ್ಲಿ ನಾವು ಬರೆದದನ್ನು ಒಂದು ಗಾದೆ: ನಾವು ಜೀವನದಲ್ಲಿ ಯಾರಿಂದಲೂ ಏನನ್ನು ನಿರೀಕ್ಷಿಸಬಾರದು. ನಮ್ಮ ಸ್ವಂತ ಆಲೋಚನೆ, ನಮ್ಮ ಸ್ವಂತ ನೈಪುಣ್ಯ, ಕೌಶಲ್ಯ ನಾವು ಉಪಯೋಗಿಸ್ಕೊಂಡು ನಾವು ಮುನ್ನಡೆಯಬೇಕು. ಯಾರಿಗೋಸ್ಕರ ನಾವು ಕಾಯುವುದು ಬೇಡ. ಅಥವಾ ಯಾರಿಂದಲೂ ಆದರೂ ನಮಗೆ ಸಹಾಯ ಸಿಗಬಹುದು ಅನ್ನುವಂಥ ಅಪೇಕ್ಷೆ ಇಲ್ಲದೆ ನಾವು ನಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋದರೆ ಖಂಡಿತವಾಗಿ ನಮಗೆ ಯಶಸ್ಸು ಸಿಗುತ್ತದೆ ಎಂಬ ಇದರ ಅರ್ಥ. ಓಕೆ, ಇನ್ನು ಮುಂದಿನ ಇದು ಭಾಗ 1. ಇನ್ನು ಭಾಗ 2ರಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೇನೆ. ಬಾಯ್ ಬಾಯ್.